ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಮಾಡ್ತಾ ಇರುವಂಥ ಕನ್ನಡ ಪಾಠಶಾಲೆಯ ಬಗ್ಗೆ ಪ್ರಶಂಸಿಸಿದಾಗ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಕನ್ನಡಿಗರು ಮಾದರಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಯವರ ಪ್ರಶಂಸೆ ಇತ್ತು ಸರ್, ಅದನ್ನು ಹೆಂಗೆ ಹೇಳ್ಬೋದು? ಅದನ್ನೊಂದು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ ಅಂತ ನಮಗೆ ಊಹೆನೂ ಕೂಡ ಇರಲಿಲ್ಲ. ಒಂದು ಮಾತಂತೂ ಸತ್ಯ, ಪ್ರಧಾನಮಂತ್ರಿಗಳು ಮಾತೃಭಾಷೆಗಳ ಬಗ್ಗೆ, ಎಲ್ಲ ಮಾತೃಭಾಷೆಗಳ ಬಗ್ಗೆ ಬಹಳ ಅಭಿಮಾನ ಇಟ್ಟುಕೊಂಡು ಅದರ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಇತ್ತು. ದುಬೈನಲ್ಲಿ ಯಾವ ರೀತಿಯಾಗಿ ಕನ್ನಡ ಪಾಠಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? 1436 ಮಕ್ಕಳು ಅದರಲ್ಲಿ ನೋಂದಾವಣೆ ಮಾಡಿ ಉಚಿತವಾಗಿ ಕನ್ನಡವನ್ನು ಕಲಿತಾ ಇದ್ದಾರೆ. साथियों, अपनी जड़ों से जुड़े रहने के ये प्रयास सिर्फ भारत तक सीमित नहीं है. दुनिया के अलग अलग कोनों और वहां बसे भारतीय भी अपनी भूमिका निभा रहे हैं. एक और उदाहरण जो हमें देश से बाहर ले जाता है, ये जगह है दुबई. वहां रहने वाले कन्नड़ा परिवारों ने खुद से एक जरूरी सवाल पूछा. हमारे बच्चे टेक वर्ल्ड में आगे तो बढ़ रहे हैं, लेकिन कहीं वो अपनी भाषा से दूर तो नहीं हो रहे हैं. यहीं से जन्म हुआ कन्नड़ा पाठशाले का, एक ऐसा प्रयास जहां बच्चों को कन्नड़ा पढ़ना, सीखना, लिखना और बोलना सिखाया जाता है. आज इससे 1000 से ज्यादा बच्चे जुड़े हैं. वाकई कन्नड़ा नाडु नुड़ी नम्मा हेम्मे, कन्नड़ा की भूमि और भाषा हमारा गर्व है. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರುವಂಥ ಕನ್ನಡ ಕೈಂಕರ್ಯವನ್ನು ಅರಬ್ ರಾಷ್ಟ್ರದಲ್ಲಿ, ಅದು ದುಬೈದಲ್ಲಿ ಮಾಡ್ತಾ ಇರುವಂಥ ಶಶಿಧರ್ ನಾಗರಾಜಪ್ಪ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಇವತ್ತಿನ ಅವರ ಕನ್ನಡ ಕೈಂಕರ್ಯ ಬಗ್ಗೆ, ಕನ್ನಡ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಅಭಿನಂದನೆಗಳು ಮೊದಲನೇ ಬಾರಿಗೆ. ಅಂದರೆ ದುಬೈದಲ್ಲಿ ಕನ್ನಡ ಕೈಂಕರ್ಯವನ್ನು ಕಟ್ಟಿ ಜಗತ್ತಿಗೆ ಕನ್ನಡ ಡಿಂಡಿಮವನ್ನು ಬಾರಿಸುವ ಒಂದು ಪ್ರಯತ್ನ ಮಾಡ್ತಾ ಇದ್ದೀರಿ ಸರ್. ಹೇಗೆ ಅನಿಸ್ತಾ ಇದೆ ಸರ್? ಧನ್ಯವಾದಗಳು. ಈ ಒಂದು ಸಣ್ಣ ಕಾರ್ಯವನ್ನು ನಾವು ಆರಂಭ ಮಾಡಿದ್ವಿ ದುಬೈನಲ್ಲಿ. ಅದಕ್ಕೆ ನೀವು ಪ್ರತಿಧ್ವನಿಯ ತಂಡ ನನ್ನ ಇವತ್ತಿಲ್ಲಿ ಕರೆದು ಇಂಥ ಒಂದು ಅವಕಾಶ ಕೊಟ್ಟಿದ್ದೀರಿ. ನಮ್ಮನ್ನು ಭಾಳಷ್ಟು ಜನಕ್ಕೆ ತಲುಪಿಸುವಂಥ ಒಂದು ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಅದಕ್ಕೆ ಧನ್ಯವಾದಗಳು ಶಿವಕುಮಾರ್ ಅವರಿಗೆ ಮತ್ತು ನನ್ನನ್ನು ಪ್ರತಿಧ್ವನಿ ತಂಡಕ್ಕೆ ಶಿವಕುಮಾರ್ ಅವರಿಗೆ ಪರಿಚಯಿಸಿದಂಥ ಆಕರ್ಷ್ ಅವರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದ ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಸರ್, ಈಗ ನಿಮ್ಮ ಕಾರ್ಯಕ್ರಮ ಅಥವಾ ನಿಮ್ಮ ಇಡೀ ದುಬೈನಲ್ಲಿ ನಡೀತಾ ಇರುವಂಥ ಕನ್ನಡ ಕೈಂಕರ್ಯ, ಕನ್ನಡ ಕಾರ್ಯಕ್ರಮಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಶ್ಲಾಘನೆ ವ್ಯಕ್ತಪಡಿಸಿದ್ರು. ಯಾಕಂದರೆ ಪ್ರಧಾನಿಯವರು ಶ್ಲಾಘನೆ ವ್ಯಕ್ತಪಡಿಸ್ತಾರೆ ಅಂದರೆ ಸಾಮಾನ್ಯ ಮಾತಲ್ಲ. ಅವರು ಅದ್ರ ಬಗ್ಗೆ ಪೂರ್ವಾಪರ ಹಿನ್ನೆಲೆಯನ್ನು ತಿಳಿದುಕೊಂಡೇ ಮಾತಾಡ್ತಾರೆ. ಸೊ ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪ ಮಾಡಿದರು ಕನ್ನಡ ಶಾಲೆಯ ಬಗ್ಗೆ, ಕನ್ನಡ ಪಾಠಶಾಲೆಯ ಬಗ್ಗೆ. ಆ ಕ್ಷಣ ಹೇಗಿತ್ತು ಸರ್ ನಿಮಗೆ? ಅಂದರೆ ಕನ್ನಡ ಶಾಲೆಯ ಅಧ್ಯಕ್ಷರಾಗಿ, ಕನ್ನಡ ಪಾಠಶಾಲೆಯ ಅಧ್ಯಕ್ಷರಾಗಿ ಆ ಕ್ಷಣ ಯಾವ ರೀತಿ ಸಂಭ್ರಮಿಸಿದ್ರಿ ಸರ್? ಖಂಡಿತ ಅದು ಒಂದು ರೋಮಾಂಚನ ತಂದಂಥ ಒಂದು ಲೈಫ್ ಟೈಮ್ ಎಕ್ಸೈಟ್ಮೆಂಟ್ ಅಂತ ಹೇಳ್ಬೋದು. ನನ್ನ ಜೀವನದಲ್ಲೇ ಒಂದು ಅತ್ಯಮೂಲ್ಯವಾದ ಕ್ಷಣ ಅಂತಂದರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಮಾಡ್ತಾ ಇರುವಂಥ ಕನ್ನಡ ಪಾಠಶಾಲೆಯ ಬಗ್ಗೆ ಪ್ರಶಂಸಿಸಿದಾಗ ಅದನ್ನು ಒಂದು ಜಗತ್ತಿಗೆ ಒಂದು ಉದಾಹರಣೆಯಾಗಿ ಮಾತೃಭಾಷೆಯನ್ನು ಸಂರಕ್ಷಿಸುವ ಒಂದು ಕಾರ್ಯವಾಗಿ ಜಗತ್ತಿನ ಮುಂದೆ ತಮ್ಮ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪ ಮಾಡಿದ್ದು ನಮ್ಮೆಲ್ಲರಿಗೂ ಕೂಡ UAE ಕನ್ನಡಿಗರು ಮತ್ತು ಜಾಗತಿಕವಾಗಿ ಹಬ್ಬಿರುವಂಥ ಎಲ್ಲ ಅನಿವಾಸಿ ಕನ್ನಡಿಗರಿಗೆ ಸಂತೋಷ ತಂದಿದೆ. ಒಂದು ಭಾಳ ಸೆಲೆಬ್ರೇಟ್ ಮಾಡಿದಂಥ ಮೂಮೆಂಟ್ ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಸರ್, ಮತ್ತೊಂದು ಮಾತು ಹೇಳಿದರು ಅವರು, ಅಂದರೆ ಮಾತೃಭಾಷಾ ಪ್ರೇಮವನ್ನು ಹೊರಗಿನ ರಾಷ್ಟ್ರದಲ್ಲಿ ಪ್ರಾದೇಶಿಕ ಭಾಷೆಯನ್ನು ಎತ್ತಿ ತೋರಿಸುವ ಒಂದು ಕಾರ್ಯದಲ್ಲಿ ಕನ್ನಡಿಗರು ಮಾದರಿ ಅನ್ನೋ ನಿಟ್ಟಿನಲ್ಲಿ ಪ್ರಧಾನಿಯವರ ಪ್ರಶಂಸೆ ಇತ್ತು ಸರ್. ಅದನ್ನು ಹೆಂಗೆ ಹೇಳ್ಬೋದು ಸರ್? ನಿಜವಾಗ್ಲೂ ನಾವಂಥ ಮಾದರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆ ಒಂದು ಪ್ರಯತ್ನವನ್ನು ಪ್ರಧಾನಮಂತ್ರಿಗಳ ರಿಸರ್ಚ್ ಟೀಮ್ ಏನಿದೆ ಅದನ್ನು ಹುಡುಕಿ ಅದರ ಬಗ್ಗೆ ಮಾಹಿತಿಯನ್ನು ತೆಗೆದು ನಮ್ಮ ಕೌನ್ಸಿಲ್ ಜನರಲ್ ಆಫ್ ಇಂಡಿಯಾ ಇನ್ ದುಬೈ ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ಅದನ್ನೆಲ್ಲ ವೆರಿಫೈ ಮಾಡಿಸಿ ಆಮೇಲೆ ನಮ್ಮ ಹತ್ರ ಡೇಟಾ ತೊಗೊಂಡು ಅದನ್ನೊಂದು ಮನ್ ಕಿ ಬಾತ್ನಲ್ಲಿ ಹೇಳ್ತಾರೆ ಅಂತ ನಮಗೆ ಊಹೆನೂ ಕೂಡ ಇರಲಿಲ್ಲ. ನಾವಿನ್ನೂ ರಾಜ್ಯ ಮಟ್ಟದಲ್ಲಿ ಪ್ರಾದೇಶಿಕ ಭಾಷೆ ಬಗ್ಗೆ ಮಾತಾಡುವಾಗ ಪ್ರಧಾನಿಗಳಿಗೆ ಅದ್ರ ಬಗ್ಗೆ ಎಷ್ಟು
ಒತ್ತು ಕೊಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲಿಲ್ಲ. ಬಟ್ ಆದರೆ ಒಂದು ಮಾತಂತೂ ಸತ್ಯ, ಪ್ರಧಾನಮಂತ್ರಿಗಳು ಮಾತೃಭಾಷೆಗಳ ಬಗ್ಗೆ, ಎಲ್ಲ ಮಾತೃಭಾಷೆಗಳ ಬಗ್ಗೆ ಭಾಳ ಅಭಿಮಾನ ಇಟ್ಕೊಂಡು ಅದರ ಬಗ್ಗೆ ಭಾಳಷ್ಟು ಕೆಲಸಗಳನ್ನು ಕೇಂದ್ರ ಸರ್ಕಾರದಿಂದ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಮಾಹಿತಿ ಇತ್ತು. ಬಟ್ ಅದರಲ್ಲಿ ನಮ್ಮನ್ನು ಒಂದು ಉದಾಹರಣೆಯಾಗಿ ಪ್ರಪಂಚದ ಮುಂದೆ ಇಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಅದು ಇವತ್ತು ಸಾಧ್ಯವಾಗಿದೆ. ಯಾಕೆ ಅಂತಂದರೆ ನಿಮ್ಮಂಥ ಮಾಧ್ಯಮಗಳಿಂದ ನಮ್ಮ ಒಂದು ಕಿರು ಸೇವೆಯನ್ನು ಪ್ರಪಂಚಕ್ಕೆ ಪರಿಚಯುವಂಥ ಕೆಲಸ ಆಗಿದೆ ಇವತ್ತು. ಅದಕ್ಕೆ ಎಲ್ಲ ಮಾಧ್ಯಮಗಳಿಗೂ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ದುಬೈನಲ್ಲಿ ಯಾವ ರೀತಿಯಾಗಿ ಕನ್ನಡ ಪಾಠಶಾಲೆ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಸರ್? ಯಾವೆಲ್ಲ ಕನ್ನಡ ಪರ ಕಾರ್ಯಗಳನ್ನು ನೀವು ದುಬೈನಲ್ಲಿ ನಡೆಸ್ತಾ ಇದ್ದೀರಿ? ದುಬೈನಲ್ಲಿ ಕನ್ನಡ ಪಾಠಶಾಲೆ ದುಬೈ ಅಂಥೇಳಿ 2014ರಲ್ಲಿ ಆರಂಭ ಮಾಡಿ ಈಗ 12ನೇ ವರ್ಷ ನಡೀತಾ ಇದೆ. 1436 ಮಕ್ಕಳು ಅದರಲ್ಲಿ ನೋಂದಾವಣೆ ಮಾಡಿ ಉಚಿತವಾಗಿ ಕನ್ನಡವನ್ನು ಕಲಿತಾ ಇದ್ದಾರೆ. ಮತ್ತು ಅದರ ನವಂಬರ್ 1ರಿಂದ ಆರಂಭವಾದಂಥ ಶಾಲೆ 6 ತಿಂಗಳು ನಡೆದು ಈಗ ಏಪ್ರಿಲ್ 26ಕ್ಕೆ ಅದರ ವಾರ್ಷಿಕೋತ್ಸವ ಇದೆ, 12ನೇ ವಾರ್ಷಿಕೋತ್ಸವ. ಆ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನಮ್ಮ ಕನ್ನಡದ ಮಕ್ಕಳೇ ಕನ್ನಡದಲ್ಲಿ ನಡೆಸುವಂಥ ಕಾರ್ಯಕ್ರಮ. ಅದನ್ನೆಲ್ಲರೂ ಆನ್ಲೈನಲ್ಲೂ ಸಿಗುತ್ತೆ, ನೋಡ್ಬೋದು. ದುಬೈಗೆ ಬರುವವರಿದ್ದರೆ ದಯವಿಟ್ಟು ಬನ್ನಿ, ಅವರಿಗೆ ಸ್ವಾಗತ ಕೋರ್ತೀನಿ. ಅದರ ಜೊತೆಯಾಗಿ ಕರ್ನಾಟಕ ಸಂಘ ದುಬೈನ ಅಧ್ಯಕ್ಷನಾಗಿಯೂ ಕೂಡ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. 40 ವರ್ಷಗಳ ಇತಿಹಾಸ ಇರುವಂಥ ಕರ್ನಾಟಕ ಸಂಘ ದುಬೈ ಇಲ್ಲಿ UAEನಲ್ಲಿರುವ ಎಲ್ಲ ಕನ್ನಡಿಗರಿಗೂ ಕೂಡ ಯಾವುದೇ ಸೇವೆ ಅಥವಾ ಸಹಕಾರ ಬೇಕಿದ್ದರೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಅಲ್ಲಿ ಯಾವುದೇ ತುರ್ತು ಪರಿಸ್ಥಿತಿ ಬಂದರೆ ಕನ್ನಡಿಗರಿಗೆ ಕರ್ನಾಟಕ ಸಂಘ ದುಬೈನ ಸಂಪರ್ಕಿಸ್ಬೋದು. ಅವರಿಗೆ ನಮ್ಮಿಂದ ಆದಂಥ ಸಹಾಯ ಎಲ್ಲದನ್ನೂ ನಾವು ಮಾಡ್ತೇವೆ. ಉದಾಹರಣೆಗೆ ಅಲ್ಲಿಗೆ ಬಂದಿರ್ತಾರೆ, ಟೂರಿಸ್ಟಾಗಿ ಬಂದಿರ್ತಾರೆ, ಏನೋ ಸಮಸ್ಯೆ ಆಯಿತು, ಹೆಲ್ತ್ ರಿಲೇಟೆಡ್ ಇರ್ಬೋದು, ಏನೋ ಹಾರ್ಟ್ ಅಟ್ಯಾಕ್ ಆಯಿತು, ಏನೋ ಪ್ರಾಬ್ಲಮ್ ಆಯಿತು ಅಂದರೆ ನಮ್ಮ ಸಂಪರ್ಕಕ್ಕೆ ಬಂದರೆ ನಮ್ಮ ತಂಡ ಇದೆ. ತುರ್ತು ಪರಿಸ್ಥಿತಿಯನ್ನು ನಿಭಾಯಿಸೋದಕ್ಕೋಸ್ಕರ ಒಂದು ತಂಡ ಇದೆ. ಅವರನ್ನು ಸಂಪರ್ಕಿಸಿ ಅವರಿಗೆ ಸಹಾಯವನ್ನು ನಾವು ನೀಡ್ತೇವೆ. ಕೆಲಸ ಕಳ್ಕೊಂಡವರು, ನಿರಾಶ್ರಿತರಾದವರು, ಇಂಥವ್ರಿಗೆಲ್ಲರಿಗೂ ಕೂಡ ಅವರು ನಮ್ಮಿಂದ ಆಗುವಂಥ ಸಹಾಯ ಮಾಡಿ ಅವ್ರನ್ನ ವಾಪಸ್ಸು ಕರ್ನಾಟಕಕ್ಕೆ ತಲುಪಿಸುವಂಥ ಒಂದು ಕೆಲಸನೂ ಮಾಡ್ತೇವೆ. ಮತ್ತು ಕೆಲವು ಸತಿ ಲೀಗಲ್ ಪ್ರಾಬ್ಲಮ್ಸು ಇರುತ್ತೆ. ಕೆಲಸದಿಂದ ತೆಗೆದುಹಾಕಿರ್ತಾರೆ, ಅವರು ರೀಸನ್ ಇರಲ್ಲ, ಸಂಬಳ ಕೊಟ್ಟಿರೋದಿಲ್ಲ. ಈ ಥರದ ಸಮಸ್ಯೆಗಳಿದ್ದಾಗಲೂ ಕೂಡ ಕರ್ನಾಟಕ ಸಂಘ ದುಬೈ ಅವರ ಪರವಾಗಿ ಹೋರಾಡುತ್ತೆ. ಅವರಿಗೆ ನ್ಯಾಯವನ್ನು ದೊರಕಿಸ್ಕೊಡುವಂಥ ಒಂದು ಕೆಲಸನೂ ಕೂಡ ಮಾಡ್ತೇವೆ. ಅದರ ಜೊತೆಯಾಗಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಬಿಸ್ನೆಸ್ ಬ್ರಿಡ್ಜ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಅದರಲ್ಲಿ ಕರ್ನಾಟಕದ ಉದ್ದಿಮೆಗಳನ್ನು ಗ್ಲೋಬಲ್ ಪ್ಲ್ಯಾಟ್ಫಾರ್ಮ್ ದುಬೈ ಏನಿದೆ ಅಲ್ಲಿ ಕನೆಕ್ಟ್ ಮಾಡುವಂಥ ಒಂದು ಕೆಲಸ ಮಾಡ್ತೀವಿ. ಒಂದು ಪ್ಲ್ಯಾಟ್ಫಾರ್ಮ್ನ ಕೊಡ್ತಾಯಿದ್ದೀವಿ. ಕರ್ನಾಟಕ ರಾಜ್ಯೋತ್ಸವ, ಗಲ್ಫ್ನಲ್ಲಿ ಅತಿ ದೊಡ್ಡ ಕರ್ನಾಟಕ ರಾಜ್ಯೋತ್ಸವ, 3000 ಜನ ಸೇರ್ತಾರೆ. ಕರ್ನಾಟಕದಿಂದ ರಾಜಕೀಯ ನಾಯಕರು, ಸಿನಿಮಾದ ತಾರೆಯರು ಮತ್ತು ಸಮಾಜ ಸೇವಕರು ಇಂಥವ್ರನ್ನೆಲ್ಲರನ್ನೂ ಕೂಡ ಕರೆದು ಅವ್ನು ಗುರುತಿಸುವಂಥ ಒಂದು ಕೆಲಸನೂ ಮಾಡ್ತೀವಿ. ಈ ರೀತಿಯಾಗಿ ಕರ್ನಾಟಕದ ಎಲ್ಲ ಭಾಷೆಗಳಿಗೆ ಪ್ರಾಶಸ್ತ್ಯ ಕೊಟ್ಟು ಕನ್ನಡ, ತುಳು, ಕೊಂಕಣಿ, ಕೊಡವ, ಬ್ಯಾರಿ ಎಲ್ಲ ಭಾಷೆಗಳ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಕರ್ನಾಟಕ ರಾಜ್ಯೋತ್ಸವದಲ್ಲಿ ನಾವು ಒಂದು ವೇದಿಕೆಯನ್ನು ಕೊಟ್ಟು ಜಗತ್ತಿಗೆ ಪರಿಚಯಿಸ್ತೀವಿ. ಸರಿ, ಕೊನೆಯದಾಗಿ ಹೇಳ್ಬೇಕಂದ್ರೆ ನೀವು ದುಬೈನಲ್ಲಿ ಕನ್ನಡವನ್ನು ಬೆಳೆಸ್ತಾ ಇದ್ದೀರಿ. ಸೊ ರಾಜ್ಯದಲ್ಲಿ ಕನ್ನಡ ಕೆಲವೊಂದು ಕಡೆ ಕೂತು ಬರೋ ಸನ್ನಿವೇಶಗಳು ಕೆಲವೊಂದು ಬಾರಿ ನಡೀತಾ ಇರ್ತವೆ. ಸೊ ಒಟ್ಟಾರೆಯಾಗಿ ಕನ್ನಡಿಗರಿಗೆ ಕನ್ನಡವನ್ನು ಯಾವ ರೀತಿಯಾಗಿ ಬೆಳೆಸಬೇಕು, ಉಳಿಸಬೇಕು, ಯಾವ ರೀತಿಯಾಗಿ ಅದನ್ನು ಆಚರಣೆಯಲ್ಲಿ ತರಬೇಕು ಅನ್ನೋದು ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ನಿಮ್ಮ ಒಂದು ಅಭಿಪ್ರಾಯವನ್ನು ಅಥವಾ ಒಂದು ಸಲಹೆಯನ್ನು ಇಡೀ ನಮ್ಮ ಕನ್ನಡಿಗರಿಗೆ ಕೊಡಬೇಕಾದ್ರೆ ಯಾವ ರೀತಿ ಕೊಡ್ಬೋದು? ಖಂಡಿತ ಬಹಳ ಸರಳ ಇದೆ. ಕನ್ನಡ ಭಾಷೆ ಅಥವಾ ನಮ್ಮ ಸಂಸ್ಕೃತಿ, ನಾಡು, ನುಡಿ ಮುಂದಿನ ಪೀಳಿಗೆಗೆ ವರ್ಗಾಯಿಸಿದಾಗ ಅದು ತಾನೇ ಬೆಳೆಯುತ್ತೆ. ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಿ, ಕನ್ನಡದ ಸ್ನೇಹಿತರು ಸಿಕ್ಕ ಕನ್ನಡದಲ್ಲಿ ಮಾತಾಡಿ, ಇನ್ನೊಬ್ಬರಿಗೆ ಕನ್ನಡ ಕಲಿಸೋದ್ರಿಂದ ಉಳಿಸ್ಬೋದು, ಬೆಳೆಸ್ಬೋದು. ಇಷ್ಟು ಮಾತ್ರ ಹೇಳ್ಬೋದು. ಕನ್ನಡಿಗ ಕನ್ನಡದಲ್ಲಿರುವಂಥ ಒಂದು ಕಲೆ ಆಗಲಿ, ಸಂಸ್ಕೃತಿ ಆಗಲಿ, ಪರಂಪರೆ ಆಗಲಿ ಬಹಳ 2000 ವರ್ಷದ ಒಂದು ಇತಿಹಾಸ ಇರುವಂಥ ಭಾಷೆ. ಇದರ ಒಂದು ಪ್ರಾಮುಖ್ಯತೆನ ನಮ್ಮ ಎಲ್ಲ ಹಿರಿಯರು ತೋರಿಸ್ಕೊಟ್ಟು ಹೋಗಿದ್ದಾರೆ. ಕನ್ನಡದಲ್ಲಿ ಹಲವಾರು ಪ್ರಶಸ್ತಿಗಳು ಬಂದಿದೆ. ಜ್ಞಾನಪೀಠದಲ್ಲಿ ಅತಿ ಹೆಚ್ಚು ಪ್ರಶಸ್ತಿ ಪಡೆದಂಥ ಭಾಷೆ. ಇದನ್ನೆಲ್ಲ ನಮ್ಮ ಮಕ್ಕಳಿಗೆ ವರ್ಗಾಯಿಸೋದ್ರ ಮೂಲಕ ಆ ಭಾಷೆಯ ಅಭಿಮಾನ ಮತ್ತು ಅದರ ಬಗ್ಗೆ ಗೌರವವನ್ನು ಹೆಚ್ಚಿಸ್ಬೋದು. ಸೊ ಎಲ್ಲೇ ಇರಿ, ಹೇಗೆ ಇರಿ, ಕನ್ನಡವನ್ನು ಪ್ರೀತಿಸಿ, ಬೆಳೆಸಿ, ಕನ್ನಡವನ್ನು ಉಳಿಸಿ ಅನ್ನೋ ಸಂದೇಶವನ್ನು ಶಶಿಧರ್ ನಾಗರಾಜಪ್ಪ ಅವರು ನೀಡ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ಅರುಣ್ ಜೊತೆ ಪ್ರಹ್ಲಾದ್, ಪ್ರತಿಧ್ವನಿ ನ್ಯೂಸ್, ಬೆಂಗಳೂರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.